ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತನಿಪ್ರಿಯಾ ಕ್ರಿಯೇಷನ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಡಿಫ್ರೆಂಟಾಗಿ ಒಂದು ಸೀರೆ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೀರೆ ಪೂರ್ತಿ ಈ ಥರ ಮಾಡ್ತಾ ಹೋಗಬೇಕು. ಸೀರೆಗೆ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ನೋಡಿ, ನಾನು ಈ ಥರ ಟೆಸಲ್ಸ್ಗಳನ್ನು ತಗೊಂಡಿದ್ದೀನಿ. ಇದು ಆಲ್ರೆಡಿ ಸೀರೆಗೆ ಬಂದಿರುವಂತಹ ಟೆಸಲ್ಸು. ಇದಕ್ಕೆ ನಾನು ಬರೀ ಈ ಥರ ಗೋಲ್ಡ್ ಕಲರ್ ಜರಿ ಥ್ರೆಡನ್ನು ಮಾತ್ರ ನಾನು ಸುತ್ತಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಡಿಸೈನ್ ಮಾಡೋದಕ್ಕೆ ನಾರ್ಮಲ್ ನೀಡಲು ಹಾಗೆ ಪಲ್ಲು ಕಲರ್ ಥ್ರೆಡನ್ನು ತಗೊಂಡಿದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಇದೆ, ನಡೆಯುತ್ತೆ. ನಿಮ್ಮ ಹತ್ರ ಕರೆಕ್ಟಾಗಿ ಎಕ್ಸಾಕ್ಟ್ ಮ್ಯಾಚ್ ಆಗೋ ಕಲರ್ ಇದ್ದರೆ ಅದು ತೊಗೊಂಡ್ರೆ ಇನ್ನೂ ಬೆಟರು. ಬೇರೆ ಕಲರ್ ಆದರೆ ಇಲ್ಲಿ ಥ್ರೆಡ್ ಕಾಣಿಸೋದ್ರಿಂದ ನೀವು ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ ಥ್ರೆಡನ್ನು ತಗೊಳ್ಳಿ. ಈ ಥರ ಟೆಸಲ್ಸ್ಗಳು ಎಲ್ಲ ಸಾರಿಗಳಿಗೆ ಮೊದಲೇ ಬಂದಿರುತ್ತೆ ನೋಡಿ. ಇದನ್ನು ನಾವು ಕಟ್ ಮಾಡಿ ಬಿಸಾಡೋ ಬದಲು ಯಾವ ಥರ ಯೂಸ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಓಕೆ ನೋಡಿ, ಮೊದಲು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ಕೋಬೇಕು. ನಾನು ನೋಡಿ ಮಾರ್ಕನ್ನು ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೀವು ಯಾವುದಾದ್ರೂ ಪೆನ್ಸಿಲಿಂದನೂ ಕೂಡ ಮಾಡ್ಕೋಬೋದು. ಈ ಥರ ಪೆನ್ಸಿಲಿಂದ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿಂದ 2.5 ಇಂಚ್, 2.5 ಇಂಚಿಗೆ ಒಂದು ಕುಚ್ಚನ್ನು ಮಾಡ್ಕೋತೀನಿ. ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿಂದ ಇಲ್ಲಿಗೆ ಮಾಡ್ಕೊಂಡಿದ್ದೀನಿ. 2.5 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಸೀರೆ ಪೂರ್ತಿ. ಮೊದಲೇ ಮಾಡಿಕೊಂಡ್ರೆ ನಮಗೆ ಟೆಸಲ್ಸ್ ಎಷ್ಟು ಬೇಕಂತ ಒಂದು ಅಂದಾಜು ಮೇಲೆ ಲೆಕ್ಕ ಸಿಗುತ್ತೆ. ಅದಕ್ಕೋಸ್ಕರ ನಾವು ಮೊದಲೇ ಮಾಡಿಟ್ಕೊಂಡ್ರೆ ಬೆಟರ್. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ಈ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ವಲ್ಲ, ಇದನ್ನು ಈ ಥರ ಚುಚ್ಕೊಂಡು ಒಂದು 2 ರಿಂದ 3 ಸಲ ಲಾಕನ್ನು ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಬೀಡ್ ತಗೋತೀನಿ. ಈ ಥರ ಬೀಡ್ ತಗೊಂಡಿದ್ದೀನಿ ನೋಡಿ. ಈ ಬೀಡನ್ನು ಹಾಕ್ತೀನಿ ಇದಕ್ಕೆ ನೋಡಿ. ಈ ಥರ ಈ ಬೀಡ್ ಹಾಕಿ ಈ ರೆಡಿ ಇರುತ್ತಲ್ಲ ಟೆಸಲ್ಲು, ಇದನ್ನು ತಗೋತೀನಿ. ಇವಾಗ ಇದನ್ನು ಇದರ ಒಳಗಡೆಯಿಂದ ಈ ಥರ ತಗೋಬೇಕು ನೀಡಲ್ಲ. ಇವಾಗ ಮತ್ತೆ ಈ ಬೀಡ್ ಕೆಳಗಡೆಯಿಂದ ನೀಡಲ್ನ ಹೊರಗಡೆ ತೆಗಿಬೇಕು ಈ ಥರ. ಇವಾಗ ಇದನ್ನು ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಈ ಥ್ರೆಡ್ಡಿಂದ ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೋತೀನಿ ನೋಡಿ. ಈ ಥರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ಈ ಥರ ಟೆಸಲ್ಸ್ಗಳು ನೋಡಿ ಆಲ್ಮೋಸ್ಟ್ ಎಲ್ಲ ಸೀರೆಗೂ ಬಂದಿರುತ್ತೆ ಮೊದಲೇ. ಅದನ್ನು ನಾವು ಕಟ್ ಮಾಡಿ ಬಿಸಾಕಿ ಪೀಕೋ ಮಾಡ್ಕೋತೀವಿ ಸೀರೆಗೆ. ಆ ಥರ ಮಾಡೋ ಬದಲು ನಾವು ಅದೇ ಟೆಸಲ್ಸ್ನಿಂದ ನಮ್ಗೆ ಯಾವ ಥರ ಬೇಕೋ ಆ ಥರ ಕುಚ್ಚುಗಳನ್ನು ಕಟ್ಕೋಬೋದು. ಇದೇ ಥರದಲ್ಲಿ ನಾವು ತುಂಬಾ ಡಿಫ್ರೆಂಟಾಗಿ ಕೂಡ ಮಾಡ್ಕೋಬೋದು. ಇವಾಗ ಇದನ್ನು ಕಟ್ ಮಾಡ್ಕೋತೀನಿ ಈ ಥ್ರೆಡ್ಡನ್ನು. ನೋಡ್ತಾ ಇರ್ಬೋದು, ಈ ಥರ ಕಾಣಿಸ್ತಾ ಇದೆ. ಓಕೆ ನೋಡಿ, ಈ ಥರ ಬಂದಿದೆ. ಈ ಥರ ನಾವು ಸೀರೆ ಪೂರ್ತಿ ಅದೇ ಕುಚ್ಚಿಂದ ಡಿಸೈನ್ನ ಮಾಡ್ಕೋಬೋದು. ತುಂಬಾ ಉದ್ದವಾಗಿರುತ್ತೆ, ಇದನ್ನು ಬಿಸಾಡೋಕ್ಕೂ ಕೂಡ ಮನಸ್ಸಾಗಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡಿಕೊಂಡು ಈ ಥರ ಕುಚ್ಚುಗಳನ್ನು ಮಾಡ್ಕೋಬೋದು ನೋಡಿ. ಈ ಥರ ಕಾಣಿಸ್ತಾ ಇದೆ. ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮಗೆ. 2.5 ಇಂಚಿಗೆ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅದು ಕುಚ್ಚು ಎಷ್ಟಿರುತ್ತೋ ಸೀರೆಗೆ ಬಂದಿದ್ದು ಅದನ್ನು ನಾನು ಕೌಂಟ್ ಮಾಡಿಕೊಂಡು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಮೊದಲು ಈ ಥರ ಸೀರೆಗೆ ಕಾಟನ್ ಥ್ರೆಡ್ಡಿಂದ ಲಾಕನ್ನು ಮಾಡ್ಕೊಳ್ಳೋಣ. 2 ಕಲರ್ ತಗೊಂಡಿದ್ದೀನಿ ನಾನು ಟೆಸಲ್ಸ್ಗಳನ್ನು. ಈಗ ಮೊದಲು ಬೀಡ್ ಹಾಕ್ಕೋತೀನಿ. ಬೀಡ್ ಹಾಕಿದ ಮೇಲೆ ಈಗ ಗ್ರೀನ್ ಕಲರ್ ಸೀರೆ ಬಂದು ಬಾಡಿ ಕಲರ್ ಗ್ರೀನ್ ಇದೆ, ಪಲ್ಲು ಕಲರ್ ಈ ಥರ ಬಂದಿದೆ. ಇವಾಗ ಇದನ್ನು ಹಾಕಿ ಇಲ್ಲಿಂದ ಇದನ್ನು ಡೈರೆಕ್ಟಾಗಿ ಸೀರೆ ಒಳಗೆ ಕೂಡ ತಗೋಬೋದು ನೋಡಿ. ಈ ಥರ ಕಾಣಿಸುತ್ತೆ. ಇವಾಗ
ಸೀರೆಗೆ ಲಾಕ್ ಮಾಡ್ಕೊಳ್ಳೋದು. ಬ್ಯಾಕ್ ಸೈಡಿಂದ ಮಾಡಿಕೊಂಡ್ರೆ ಥ್ರೆಡ್ ಕೂಡ ಕಾಣಿಸೋದಿಲ್ಲ. ಈ ದಾರ ಕೂಡ ಬ್ಯಾಕ್ ಸೈಡಲ್ಲಿ ಬರುತ್ತೆ. ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ಥರ ಪೂರ್ತಿ ಸೀರೆನ ಮಾಡ್ತಾ ಹೋಗಬೇಕು. ಕಂಪ್ಲೀಟ್ ಮಾಡಿದ ಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಫ್ರೆಂಡ್ಸ್ ನೋಡಿ ಈ ಥರ ಕಾಣಿಸುತ್ತೆ. ಹ್ಯಾಂಗಿಂಗ್ಸ್ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ತಿಳಿಸಿ. ಈ ಥರ ಸೀರೆಗೆ ಬಂದಿರುತ್ತಲ್ಲ ಕುಚ್ಚುಗಳು, ಅದರಿಂದ ಈ ಥರ ಡಿಸೈನ್ಸ್ಗಳನ್ನು ನೀವು ಟ್ರೈ ಮಾಡಿ. ಇದಕ್ಕೆ ಬೇರೆಯವ್ರಿಗೆ ಹಾಕಿ ಕೊಟ್ಟರೆ ಓನ್ಲಿ ನಿಮಗೆ ಖರ್ಚಾಗೋದು ಓನ್ಲಿ ಬೀಡ್ಸ್ ಮಾತ್ರ. ಇದಕ್ಕೆ 150ವರೆಗೂ ನೀವು ಚಾರ್ಜ್ ಮಾಡಿಕೊಂಡ್ರೆ ಸಾಕು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ನೀವು ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.